ನೀವು ಕ್ವೆಶ್ಚನ್ಸ್ ಕೇಳ್ತೀರಾ ನಾನೇ ಹೇಳ್ಬೇಕು. ಅಫ್ಕೋರ್ಸ್ ಜೋಶಲ್ಲಿದ್ದೀವಿ, ಬಿಕಾಸ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ನಂಬಿಕೆ ಇದೆ. ಇವತ್ತು ಒಂದು ಶೋ ಮಾಡಿದ್ವಿ ಅಂದರೆ ಮಾಧ್ಯಮದಲ್ಲಿ ಅಂತ, ಅವರಿಗೆಲ್ಲ ಇಷ್ಟ ಆಗಿದೆ. ವಿ ಹೋಪ್ ಆಡಿಯನ್ಸಿಗೆ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ. ಸೊ ಎಕ್ಸೈಟ್ಮೆಂಟ್ ಡೆಫಿನೆಟ್ಲಿ ಇದೆ. ಬಿಕಾಸ್ ತುಂಬ ಶ್ರಮ ಪಟ್ಟು ಒಂದು ಸಿನಿಮಾ ಮಾಡೋದೇನೆ ನಾವು ಪ್ರೇಕ್ಷಕರಿಗೋಸ್ಕರ. ಆ್ಯಂಡ್ ದಿಸ್ ಇಸ್ ದ ಟೈಮ್. ನಮ್ಮ ಎಕ್ಸಾಮ್ ರಿಸಲ್ಟ್ಸ್ ಬರುತ್ತೆ ಇನ್ನು ನಾಳೆ. ಸೊ ಅದಕ್ಕೋಸ್ಕರ ವೇಟ್ ಮಾಡಬೇಕು ಅಷ್ಟೇ. ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾ ಮಾಡ್ತೀವಿ. ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ನಮ್ಗೆ ಗೊತ್ತಿರೋ ಪ್ರಕಾರ ಈ ಥರ ಕಥೆನ ಯಾರೂ ಹೇಳ್ತಿಲ್ಲ. ಒಂದು ವಿಭಿನ್ನವಾದಂಥ ಪ್ರಯತ್ನ, ಒಂದು ಚೊಕ್ಕದಾದಂಥ ಟೀಮ್ ಜೊತೆಗೆ ಮಾಡಿದ್ದೀವಿ. ಇಟ್ ಈಸ್ ಪ್ಯೂರ್ ಎಂಟರ್ಟೈನ್ಮೆಂಟ್. ಐ ಹ್ಯಾವ್ ಟು ಸೇ ಎಂಟರ್ಟೈನ್ಮೆಂಟ್. ಬಟ್ ಅದ್ರ ಜೊತೆಗೆ ನಮ್ಮ ಸತ್ಯ ಸರ್ದು ಮುಂಚಿನ ಮೂವೀಸ್ಗಳನ್ನು ನೀವು ನೋಡಿದ್ರೂ ನಿಮ್ಗೆ ಗೊತ್ತಿರುತ್ತೆ. ಅವರು ನಮ್ಮ ಬದುಕಿನ ಸೂಕ್ಷ್ಮತೆಗಳನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ಅವರು ಹೇಳಿದ್ದಾರೆ. ಅದ್ರ ಜೊತೆಗೆ ಒಂದು ಫನ್ ರೈಡ್ ಇದೆ. ಸೊ ನೀವು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು. ಇನ್ಫ್ಯಾಕ್ಟ್ ನಮ್ಮ ಹರ್ಷ ಸರ್, ಕೌಶಿಕ್ ಹರ್ಷ ಮ್ಯೂಸಿಕ್ ಕೂಡ ತುಂಬಾ ಎನರ್ಜೆಟಿಕ್ ಆಗಿ ಕೇಳಿಸುತ್ತೆ. ಆ ಥಿಯೇಟರ್ ಫೀಲ್ ಇದೆ ಅಲ್ಲ, ಅದು ನಿಮಗೆ ಮನೆಯಲ್ಲಿ ಸಿಗಲ್ಲ. ಸೊ ದಯವಿಟ್ಟು OTT ಅಂತ ವೇಟ್ ಮಾಡಬೇಡಿ. ಬಿಕಾಸ್ ಐ ಡೋಂಟ್ ನೋ, ನಾವು ಐ ಗೆಸ್ OTT ಹಾಕ್ತೀವೋ ಇಲ್ಲ ಅನ್ನೋದನ್ನು ಗೊತ್ತಿಲ್ಲ. ತುಂಬ ಟೈಮ್ ಆಗುತ್ತೆ. ಇಂಥ ಒಳ್ಳೆ ಸಿನಿಮಾನ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಆಸ್ ಎನ್ ಆಡಿಯನ್ಸ್ ಐ ಗೆಸ್ ನಾನು ಈ ಸಿನಿಮಾ ನೋಡಿದ್ರೆ ಕೂಡ ನನಗೆ ತುಂಬ ಇಷ್ಟ ಆಗ್ತಿತ್ತು. ಐ ಗೆಸ್ ಎಲ್ಲೋ ಒಂದು ಕಡೆ ನಾನು ಮಾಡಬೇಕಿತ್ತು ಈ ಸಿನಿಮಾ ಅಂತ ಅನ್ಕೊಂತಿದ್ದೇನೋ. ಬಟ್ ಇವತ್ತು ನನಗೆ ಅಂಥ ಸಿನಿಮಾ ಪಾರ್ಟ್ ಆಗಿರೋದಕ್ಕೆ ತುಂಬಾ ಖುಷಿ ಇದೆ. ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಎಲ್ಲ ಆಡಿಯನ್ಸಿಗೆ. ದಯವಿಟ್ಟು ಬನ್ನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಪ್ತಿಗೆ ಮೊದಲನೇದಾಗಿ ಆಕ್ಟ್ ಮಾಡ್ತೀನಿ. ಆಲ್ ದಿ ಬೆಸ್ಟ್ ಹೇಳಲ್ಲ, ಕಂಗ್ರಾಟ್ಸ್ ಹೇಳ್ತೀನಿ. ಯಾಕೆಂದರೆ ಸಿನಿಮಾ ನೋಡಿದೆ, ಭಾಳ ಅಂದರೆ ಭಾಳ ಖುಷಿ ಆಯಿತು. ರಾಮನವರಲ್ಲಿ ಹೇಳಿದ್ವಿ ನೀನು ಆಕ್ಟ್ ಮಾಡೋದ್ರೆ ಸರ್, ಅವರು ಸ್ಕ್ರೀನ್ ಮುಂದೆ ಬಂದಿರಲ್ಲ, ಸ್ಕ್ರೀನ್ ಹಿಂದೆ ಈಗ ಖಂಡಿತವಾಗ್ಲೂ ನೀವೇನು ಅನ್ಕೊಂಡ್ಬರ್ತೀರೋ ಆ ಥರ ಸಿನಿಮಾ ಅಲ್ಲ. ಕನ್ನಡದಲ್ಲಿ ಈ ಥರದ್ದೊಂದು ಎಕ್ಸ್ಪೆರಿಮೆಂಟ್ ಏನು ಪ್ರಯೋಗಾತ್ಮಕ ಅಂದರೆ ಈ ಥರದ್ದು ನಡೆದೇ ಇಲ್ಲ. ಅದನ್ನ ಇಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟಲ್ಲಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಥರ. ಆಮೇಲೆ ಲೆಂತು ಕೂಡ ಅಷ್ಟೇ, ಅದಕ್ಕೆ ಎಷ್ಟು ಬೇಕಷ್ಟೇ, ಸುಮ್ಮನೆ ಎಕ್ಸ್ಟ್ರಾ ಏನೋ ಹಾಕೋ ಥರ ಆ ಥರ ಮಾಡಿಲ್ಲ. 1:50 ಅಷ್ಟೇ ಇರೋದು ಲೆಂತು. ಎಷ್ಟು ಬೇಗ ಹೋಗುತ್ತೆ ಮತ್ತು ಹೆಂಗೆ ಹೋಗುತ್ತೆ ಏನು ಗೊತ್ತಾಗಲ್ಲ. ಅದ್ರ ಜೊತೆಗೆ ಕೆಲವೊಂದು ಎಮೋಷನ್ಸನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾನೆ. ಅನಾಥಾಶ್ರಮ ಆಗಿರ್ಬೋದು, ವೃದ್ಧಾಶ್ರಮ, ಅಲ್ಲಿ ಬಿಡೋರ ಮನಸ್ಥಿತಿ ಮತ್ತು ನಾವ್ ಹೆಂಗಿರ್ಬೇಕು, ಅದೆಲ್ಲ ಕೆಲವೊಂದನ್ನ ಫ್ಯಾಮಿಲಿ ವ್ಯಾಲ್ಯೂಸ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದೆ ನಮ್ಮ ಸತ್ಯ. ಇಡೀ ತಂಡ ಕಾಲ್ದಿ ಬೆಸ್ಟು. ಖಂಡಿತವಾಗ್ಲೂ ನೀವು ಬನ್ನಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಮಗು ಏನ್ ಹೇಳ್ತಾರೆ, ಮಗು ತರದ್ದು ಒಂದು ಸಿನಿಮಾ ಇದು. ಖಂಡಿತವಾಗ್ಲೂ ಬನ್ನಿ, ಮಗು ತರನೇ ನೀವು ಎಂಜಾಯ್ ಮಾಡ್ತಾ ಮಗುನೇ ಆಗಿ ಹೋಗ್ತೀರಾ ಈ ಸಿನಿಮಾ ನೋಡಿ ಅಂತ ತುಂಬಾ ಖುಷಿ ಆಗುತ್ತೆ. ಮಿಸ್ ಮಾಡ್ದಂಗೆ ನಾಳೆ ರಿಲೀಸ್ ಆಗ್ತಿದೆ. ನಾಳೆ ಅಂದ್ರೆ 26. ಮಿಸ್ ಮಾಡ್ದಂಗೆ ಬಂದು ಇಡೀ ನಮ್ಮ XY ತಂಡಕ್ಕೆ ನಿಮ್ಮ ಆಶೀರ್ವಾದ ಇರಲಿ. ಅದ್ರ ಜೊತೆಗೆ XY ಜೊತೆಗೆ ನಮ್ಮ ಇಡೀ ಕನ್ನಡ ಚಿತ್ರರಂಗದಲ್ಲಿ ಎಲ್ಲರ ಆಶೀರ್ವಾದ ಎಂದಿನಂತೆ ಕನ್ನಡಿಗರಿಗೆ ಬರಲಿ ಅಂತ. ಸೊ ನಾಳೆ ನೋಡ್ಬೇಕು ಜನ ಬಂದು ಯಾವ ಥರ. ಇಲ್ಲಿವರೆಗಂತೂ ಸೋಫಾರ್ಸೋನು ತುಂಬ ಪಾಸಿಟಿವ್ ಆಗಿದೆ, ತುಂಬ ಖುಷಿಯಾಗಿದ್ದೀವಿ. ಏನು ಅನ್ಕೊಂಡು ಮಾಡಿದ್ದೀವಿ, ಯಾವ್ಯಾವ ಜಾಗದಲ್ಲಿ ಜನ ನಗಬೇಕು, ಯಾವ್ಯಾವ ಜಾಗದಲ್ಲಿ ಜನ ಎಮೋಷನ್ ಆಗಬೇಕು, ಸಿನಿಮಾ ನೋಡಿದ್ಮೇಲೆ ಅವ್ರ ಮನಸ್ಥಿತಿ ಹೆಂಗಿರಬೇಕು ಅಂತೆಲ್ಲ ಏನು ಅನ್ಕೊಂಡು ಬಂದಿದ್ದೀವಿ. ಎಲ್ಲ ವರ್ಕ್ ಆಗಿದೆ ಸರ್. ನಿಜವಾಗ್ಲೂ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಪೂರ್ತಿ ನಾನು ಪ್ರತಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಹೋಗಿ ಪ್ರೆಸ್ ಮೀಟ್ಗಳು ಮಾಡಿದ್ದೀವಿ. ಅಲ್ಲಿ ಕಾಲೇಜ್ಗಳು ವಿಸಿಟ್ ಮಾಡಿದ್ದೀವಿ. ನಾವು ಟ್ರೈಲರ್ಗಳನ್ನು ಎಲ್ಲ ಕಡೆ ತೋರಿಸಿದ್ದೀವಿ. ಒಂದಷ್ಟು ಟಾಕ್ ಸ್ಟಾರ್ಟ್ ಆಗಿದೆ, ಸಿನಿಮಾ ಬಗ್ಗೆ ಟಾಕ್ ಸ್ಟಾರ್ಟ್ ಆಗಿದೆ. ಬಟ್ ಜನ ಥಿಯೇಟರ್ಗೆ ತಕ್ಷಣ ಬರಬೇಕಷ್ಟೆ. ಇವಾಗ ಗುರುವಾರನೇ ರಿಲೀಸು, ನಾಳೆನೇ ರಿಲೀಸ್ ಇರೋದ್ರಿಂದ ನಾಳೆ ನಾಡಿದ್ದು ಆಚೆ ನಾಡಿದ್ದು ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ದಿನ ಏನಿದೆ ಇದೊಂದು ಸ್ವಲ್ಪ ಕ್ರೂಷಿಯಲ್ ಡೇಸ್. ಇಲ್ಲಿ ನನ್ನ ಪ್ರಕಾರ ಈ ಸಿನಿಮಾಕ್ಕೆ ಫ್ಯಾಮಿಲಿ ಆಡಿಯನ್ಸ್ ತುಂಬ ಬರ್ತಾರೆ. ಆಮೇಲೆ ಕಾಲೇಜ್ ಸ್ಟೂಡೆಂಟ್ಸ್ಗಳು ಮಜಾ ಮಾಡೋಕ್ಕೆ ಬಂದು ಕನೆಕ್ಟ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ಸರ್. ಇವತ್ತು ಶೋ ಆದ್ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಇನ್ನೇನಿಲ್ಲ, ನಾಳೆ ಸಿನಿಮಾ ರಿಲೀಸ್ 24ನೇ ತಾರೀಕು ಆಲ್ ಓವರ್ ಕರ್ನಾಟಕ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಸಿನಿಮಾನ ಹೋಗಿ ನೋಡಿ. ಈ ಸಿನಿಮಾ ಚಿಕ್ಕ ಮಕ್ಕಳು ನೋಡ್ಬೋದು, ಮಕ್ಕಳು ಮಾಡ್ಕೋಬೇಕು ಅಂತ ಇರೋರು ನೋಡ್ಬೋದು, ಮಕ್ಕಳು ಆಗಿರೋರು ನೋಡ್ಬೋದು, ಮಕ್ಕಳು ಆಗಲಿ ಅಂತ ಕಾಯ್ತಾ ಇರೋರು ನೋಡ್ಬೋದು. ಒಟ್ಟಿನಲ್ಲಿ ಇಡೀ ಫ್ಯಾಮಿಲಿ ಕೂತು ನಗ್ತಾ ಖುಷಿಯಾಗಿ ನೋಡುವಂಥ ಸಿನಿಮಾ ಎಕ್ಸೆಂಟ್. ಎಲ್ಲರೂ ಥಿಯೇಟರ್ಗೆ ನಾಳೆ ಗುರುವಾರ 24ನೇ ತಾರೀಕು ರಾಜ್ಯದಲ್ಲಿ ಬಿಡುಗಡೆ ಆಗ್ತಾರೆ. ಥ್ಯಾಂಕ್ ಯು ಸೊ ಮಚ್.
ನಾಳೆ ನಮ್ಮ ಸಿನಿಮಾ ಎಕ್ಸೆಲ್ ಬಾಯಿ ನಾಳೆ ತೆರೆ ಮೇಲೆ ಬರ್ತಾ ಇದೆ. ಎಲ್ಲರೂ ನೋಡಿ ಆಶೀರ್ವಾದ ಮಾಡ್ತೀನಿ. ಈ ಸಿನಿಮಾಕ್ಕೆ ನನ್ನ ಪ್ರಕಾರ ಎಲ್ಲ ಬ್ಯೂಟಿಫುಲ್ ಆಗಿ ಬಂದಿದೆ. ಎಲ್ರಿಗೂ ಇಷ್ಟ ಆಗುವಂಥ ಸಿನಿಮಾ, ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೊ ಮಚ್. ಮ್ಯೂಸಿಕ್